ಅದೇನು ಜನರ ತೀರ್ಪು ಅಲ್ಲ ಅದು. ಎಷ್ಟು ಖರ್ಚು ಮಾಡಿರ್ಬೋದು ಬಾಗಲಕೋಟ್ನಾಗ ಹೇಳ್ರಿ ನೋಡೋಣ. ಜಾತಿ ಆಧಾರದ ಮ್ಯಾಗ ರೊಕ್ಕ ಕೊಟ್ಟರು. ಲಿಂಗಾಯತರಿಗೆ ಬ್ರಾಹ್ಮಣರಿಗೆ 10 ಸಾವಿರ, ಅದು ಹಿಂದುಳಿದ ವರ್ಗದವ್ರು 5 ಸಾವಿರ. ಸಾವಿರ ಅಂತ ಅವ್ರಿಗೆ ಹಾಕ್ತಾರೆ. ಅವ್ರು ಬಿಟ್ಟು ಯಾರು ಜಗತ್ತಿಗೆ ಎಲ್ಲಿ ಹಾಕೋರು ಅದಾರ? 50% ಆಗುತ್ತಾನೆ ಅವ್ರು ಹಾಕ್ತಾರೆ. 50% ಆದ್ಮ್ಯಾಗ ಯಾವ ಸಿದ್ದರಾಮಯ್ಯಗೂ ಹಾಕೋದಿಲ್ಲ, ಡಿ ಕೆ ಶಿವಕುಮಾರ್ಗೂ ಹಾಕೋದಿಲ್ಲ, ಅವರೇ MLA ಆಗ್ತಾರೆ, ಅವ್ರೇ MP ಆಗ್ತಾರೆ ಸಾಬ್ರು. ಅವಾಗ ಇಸ್ಲಾಂ ರಾಷ್ಟ್ರ ಮಾಡೋದಕ್ಕೂ ಬಿಟ್ಟರೆ ಇಲ್ಲಿ 1,000 ರೂಪಾಯಿ ಕೊಟ್ಟರು ಪಾಪ ಅಲ್ಪಸಂಖ್ಯಾತರಿಗೆ. ಲಿಂಗಾಯತರಿಗೆ 10 ಸಾವಿರ ಕೊಟ್ಟಾರ್ರಿ. ಒಂದು ಬೂತಿಗೆ 25 ಲಕ್ಷ ರೂಪಾಯಿ ಹಂಚಾರ. 300 ಬೂತ್ ಏಟಾಯಿತು ಲೆಕ್ಕ ಹಾಕ್ರಿ, 75 ಕೋಟಿ ಇಲ್ಲೇ ಆಯಿತು. ಎಲೆಕ್ಷನಲ್ಲಿ ರಾಜ್ಯಾಧ್ಯಕ್ಷರ ವೈಫಲ್ಯ ಎಲ್ಲ ಇಲೆಕ್ಷನ್ ಕೊಡ್ರಿ. 25 ಲೋಕಸಭಾದ 17ಕ್ಕೆ ಬರ್ಲಿಕ್ಕೆ ಕಾರಣ ಏನು? ಕೊಪ್ಪಳದಲ್ಲಿ ವ್ಯವಹಾರ ಮಾಡ್ಕೊಂಡ, ಚಾಮರಾಜನಗರದಲ್ಲಿ ವ್ಯವಹಾರ ಮಾಡ್ಕೊಂಡ, ಕಲಬುರಗಿಯಲ್ಲಿ ವ್ಯವಹಾರ ಮಾಡ್ಕೊಂಡ, ರಾಯಚೂರದಲ್ಲಿ ವ್ಯವಹಾರ ಮಾಡ್ಕೊಂಡ, ಬೀದರ್ದಲ್ಲಿ ವ್ಯವಹಾರ ಮಾಡ್ಕೊಂಡ. ಖರ್ಗೆನ ವಿರುದ್ಧ ಮಾತಾಡೋ ದಮ್ಮೆಲ್ಲ ಇವರು ಅಪ್ಪ ಮಗ. ಅವ್ರ ಅಪ್ಪ ಮಗನ ವಿರುದ್ಧ ಈ ಅಪ್ಪ ಮಕ್ಕಳು ಮಾತಾಡೋದಿಲ್ಲ. ಅವ ಹೆಂಗತ್ತಾಳ ಖರೆ ಪ್ರಿಯಾಂಕಾ ಖರ್ಗೆ ಗುರ್ತತೇನೋ ರೀ. ವಿಜಯೇಂದ್ರ ಭಾಳ ಹಾರಾಡ್ರ ನಿಮ್ಮ ಅಪ್ಪನ ಪೋಕ್ಸೋ ತೆಗಿತೇನೋ ನಾನು ಗಪ್ ಇಲ್ಲ. ಸನ್ಮಾನ್ಯಕ್ಕೆ ಪ್ರಿಯಾಂಕಾ ಖರ್ಗೆಯವರು ಅದನ್ನು ಖಂಡಿಸುತ್ತೇನೆ, ಉಗ್ರವಾಗಿ ಖಂಡಿಸುತ್ತೇನೆ. ಮೊನ್ನೆ 2 ಇಲೆಕ್ಷನ್ ಸೋತ ಮ್ಯಾಗ ಸಿಹಿ ಹಂಚಿದ್ರು ಪಾರ್ಟಿ ಆಫೀಸು. ಸ್ವಲ್ಪ ದುಃಖ, ನಮ್ಮ ಪಾರ್ಟಿ ಸೋತೈತಿ, ನಮ್ಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅನ್ನುವಂಥ ವಿಷಾದಿಲ್ಲ. ಅದು ಏನು ಹೇಳ್ತಾರೆ ಸ್ಟೇಟ್ಮೆಂಟು, ನೀವು ಬಿಟ್ಟು ಅದು ಈ ಬೈ ಎಲೆಕ್ಷನ್ ತಲೆ ಕೆಡಿಸೋಬೇಡಿ. ನಮ್ಮ ತಂದೆ ಸಂಭ್ರಮೋತ್ಸವದ ಬಗ್ಗೆ ಚಿಂತನೆ ಮಾಡಿ ಅಂತ ಹೇಳ್ತಾನೆ. ಪಶ್ಚಿಮ ಬಂಗಾಳದಲ್ಲಿ ಮನೆ ಮಗ್ಗಲ್ಕಿನ ಮನ್ಯಾಗ ಗಂಡು ಹುಟ್ಟದ ಅಂದ್ರೆ ಇವ್ರು ಪೀಡೆ ಹಂಚವ್ರು. ಇವು ಎಲ್ಲ ಗೊಡ್ಡೆ ಅದಾವ. ಇಲ್ಲಿ ಹುಟ್ಟೋದು ಎಲ್ಲಿದೆ? ಮಗ್ಗಲು ಹುಟ್ಟದ ಆಸಾಮ್ ಅಂದ್ಕೊಂಡೆ ಪೇಡೆ ತಿನ್ನೋದು, ಪಶ್ಚಿಮ ಬಂಗಾಳ ಪೇಡೆ ತಿನ್ನೋದು, ಯಾವುದು ಪಾಂಡಿಚೇರಿ ಪೇಡೆ ತಿನ್ನೋದು, ಪುದುಚೇರಿ. ನೀವೇನು ತಿನ್ನಕತ್ತೀರಿ ಇಲ್ಲಿ? ಅದೇನು ಜನರ ತೀರ್ಪು ಅಲ್ಲ ಅದು. ಎಷ್ಟು ಖರ್ಚು ಮಾಡಿರ್ಬೋದು ಬಾಗಲಕೋಟ್ನಾಗ ಹೇಳ್ರಿ ನೋಡೋಣ. ಜಾತಿ ಆಧಾರದ ಮ್ಯಾಗ ರೊಕ್ಕ ಕೊಟ್ಟರು. ಲಿಂಗಾಯತರಿಗೆ ಬ್ರಾಹ್ಮಣರಿಗೆ 10 ಸಾವಿರ, ಅದು ಹಿಂದುಳಿದ ವರ್ಗದವ್ರು 5 ಸಾವಿರ. ಸಾವಿರ ಅಂತ ಅವ್ರಿಗೆ ಹಾಕ್ತಾರೆ. ಅವ್ರು ಬಿಟ್ಟು ಯಾರು ಜಗತ್ತಿಗೆ ಎಲ್ಲಿ ಹಾಕೋರು ಅದಾರ? 50% ಆಗುತ್ತಾನೆ ಅವ್ರು ಹಾಕ್ತಾರೆ. 50% ಆದ್ಮ್ಯಾಗ ಯಾವ ಸಿದ್ದರಾಮಯ್ಯಗೂ ಹಾಕೋದಿಲ್ಲ, ಡಿ ಕೆ ಶಿವಕುಮಾರ್ಗೂ ಹಾಕೋದಿಲ್ಲ, ಅವರೇ MLA ಆಗ್ತಾರೆ, ಅವ್ರೇ MP ಆಗ್ತಾರೆ ಸಾಬ್ರು. ಅವಾಗ ಇಸ್ಲಾಂ ರಾಷ್ಟ್ರ ಮಾಡೋದಕ್ಕೂ ಬಿಟ್ಟರೆ ಇಲ್ಲಿ 1,000 ರೂಪಾಯಿ ಕೊಟ್ಟರು ಪಾಪ ಅಲ್ಪಸಂಖ್ಯಾತರಿಗೆ. ಲಿಂಗಾಯತರಿಗೆ 10 ಸಾವಿರ ಕೊಟ್ಟಾರ್ರಿ. ಒಂದು ಬೂತಿಗೆ 25 ಲಕ್ಷ ರೂಪಾಯಿ ಹಂಚಾರ. 300 ಬೂತ್ ಏಟಾಯಿತು ಲೆಕ್ಕ ಹಾಕ್ರಿ, 75 ಕೋಟಿ ಇಲ್ಲೇ ಆಯಿತು.